ಆಶಯ ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ, ಮನುಷ್ಯನೇ ತರತಮಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವರ್ಗ ಭೇದಗಳು ಆಧುನಿಕ ಸಮಾಜವನ್ನು ಅತಿಯಾಗಿ ಕಾಡುತ್ತಿವೆ. ಇಂತಹ ತಾರತಮ್ಯವನ್ನು ಮೀರಿ ನಿಲ್ಲಲು ಕನ್ನಡದ ಪ್ರಾಚೀನ ಕಾವ್ಯಗಳು ನಿದರ್ಶನವಾಗಿವೆ. ಹರಿಹರನ ರಗಳೆಗಳ ಮೂಲದ್ರವ್ಯ ಹರಭಕ್ತಿ. ಶಿವಭಕ್ತರು ಇವನ ಕಥಾನಾಯಕರು. ಇವರು ಒಂದಲ್ಲ ಒಂದು ರೀತಿ ಗುಪ್ತಭಕ್ತಿಯಿಂದ ಶಿವನನ್ನು ಆರೋಗಿಸುವವರೇ ಆಗಿರುತ್ತಾರೆ. ಭಕ್ತರ ಗುಪ್ತಭಕ್ತಿಯನ್ನು ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಮಾರುವೇಷದ ಮೂಲಕ ಭಕ್ತರನ್ನು ಪರೀಕ್ಷಿಸುವುದರ ಜೊತೆಗೆ ಅವರ ಭಕ್ತಿಯನ್ನು ಪ್ರಕಟಗೊಳಿಸುವುದೇ ಆಗಿದೆ. ಪ್ರಸ್ತುತ ರಗಳೆಯಲ್ಲಿ ಚೆನ್ನಯ್ಯನ ಶಿವಭಕ್ತಿಯನ್ನು ಅನಾವರಣಗೊಳಿಸುತ್ತಾನೆ. ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿಯ ವರ್ಣನೆಯನ್ನು ಕಾಣಬಹುದು. ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳಭಕ್ತಿಯೇ ಶ್ರೇಷ್ಠವೆಂದು ಸಾರುವ ವಿಚಾರ ಇಲ್ಲಿದೆ. Introduction. There are no different distinctions in creation. Man himself has created the ranks. Class distinctions like servant king, high-low, poor knowledgeable, etc. are very much haunting modern society. The ancient Kannada poems are an example of overcoming such distinctions. The source material of Harihar's Regales is devotion to Lord Shiva. His protagonists are devotees of Lord Shiva. They are the ones who heal Lord Shiva with secret devotion in one way or another. In order to make the devotees' secret devotion known to others, Lord Shiva tests the devotees through disguise and also makes their devotion manifest. In the present Ragale, he unveils the devotion of Lord Chinnai. The description of the Kaveri flowing in Chola can be seen. Along with the confrontation between the king and the servant, the idea here is to proclaim that simple devotion is the best. ಶ್ರೀ ಶಿವನ ಸೆಜ್ಜೆ ಎನಿಸುವ ಚೋಳದೇಶವದು. ಈ ಶಭಕ್ತವ್ರಜಿಕೆ ನಿಜ ಸುಖ ನಿವಾಸವದು. ಬೆಳೆಯಿಲ್ಲದಿಳೆ ಇಲ್ಲ, ಬನವಿಲ್ಲದೂರಿಲ್ಲ. ನೆಳಲ ತಂಪಿಲ್ಲದ ಅರವೆ ಇಲ್ಲದೆಡೆಯಿಲ್ಲ. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ. ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಹರಿದಳ ದೇಶದೊಳು ಹರಭಕ್ತಿರಸದಂತೆ. ಧರಣೀತಳಕ್ಕಮೃತ ವಿಮಲವಾರಿದಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ. ಸಂತತಂ ಕರಿಕಾಲ ಚೋಳನೆಂಬ ನೃಪಂ. ಹರಿಹರನು ಪದ್ಯದ ಆರಂಭದಲ್ಲಿ ಚೋಳದೇಶದ ವರ್ಣನೆಯನ್ನು ಮಾಡಿರುವನು. ನಾಡಿನ ವರ್ಣನೆಯಿಂದ ಪದ್ಯ ರಚಿಸುವುದು ಪಾರಂಪರಿಕ ಪದ್ಧತಿ. ಶಿವನ ನೆಲೆಮನೆಯೆಂಬಂತೆ ಚೋಳದೇಶವು ಕಂಗೊಳಿಸುತ್ತಿದ್ದಿತಂತೆ. ಶಿವಭಕ್ತರ ಸಮೂಹಕ್ಕೆ ಆ ನಾಡು ಸುಖದ ಬೀಡಾಗಿತ್ತು. ಎಲ್ಲೆಲ್ಲೂ ಸಮೃದ್ಧ ಬೆಳೆ ಕೊಡುವ ಫಲವತ್ತಾದ ಭೂಮಿ, ಹಸಿರು ಕಾಡು ತುಂಬಿ ನಿಂತ ಊರುಗಳು, ತಂಪೆರೆಯುವ ನೆಳಲನ್ನು ನೀಡುವ ಉದ್ಯಾನವನಗಳು ಶೋಭಿಸುತ್ತಿದ್ದವೆಂದು ಹರಿಹರ ವರ್ಣಿಸಿದ್ದಾನೆ. ಹರಭಕ್ತಿ ರಸವೇ ಹರಿಯುತ್ತಿದೆಯೇನೋ ಎಂಬಂತೆ ಪಾಪವನ್ನು ತೊಳೆಯುವ ಕಾವೇರಿ ಅಲ್ಲಿ ತುಂಬಿ ಹರಿಯುತ್ತಿದ್ದು ಸಕಲ ಸಸ್ಯಾವಳಿಗಳನ್ನು ಪೊರೆಯುತ್ತಿದ್ದಳಂತೆ. ಕಾವೇರಿ ನದಿಯಿಂದಾಗಿ ಆ ನೆಲವು ಅಮೃತದ ಸಮುದ್ರವೆನಿಸಿದ್ದಿತು. ಇಂತಹ ಈ ಸುಮ ಕರಿಕಾಲ ಚೋಳನೆಂಬ ರಾಜನು ಆಳುತ್ತಿದ್ದನೆಂದು ಕವಿ ಹರಿಹರನು ವರ್ಣಿಸಿದ್ದಾನೆ. Harihar has described the Chola country at the beginning of the poem. It is a traditional custom to compose a poem by describing the country. Chola country was adorned as the abode of Shiva. That country was a happy abode for the group of Shiva devotees. Harihar has described that everywhere there was fertile land that gave abundant crops, towns full of green forests, and gardens that gave soothing shade. As if the juice of devotion itself was flowing, the Kaveri, which washes away sins, was flowing there in abundance and was covering all the vegetation. Because of the Kaveri river, that land was like an ocean of nectar. The poet Harihar has described that such a king called Karikala Chola ruled. ಆ ಚೋಳರಾಜನೊಪ್ಪುವ ರಾಜಧಾನಿಯೋಳು ವಾಚಾಮಗೋಚರೋದೆನಿಸಿದಂತವನಿಯೋಳು ಜಾತಿ ಮಾದರ ಚೆನ್ನನೆಂಬ ನಾಮಂ ತನಗೆ ಓತಿರ್ಪುದನ್ವರ್ಥವಾಗಿ ಮಧುರ್ವರೆಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬೀಜದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗ ಬದುಕಬೇಕೆಂದು ಯುಕ್ತಿಂ ಕಾಯ್ಕಮನೆಡೆಗೊಂಡನೊಲಿದಂದು ಕಂಪಣದ ಹುಲ್ಲ ಕಾಯ್ಕವನೇ ಮರೆ ಮಾಡಿ ಹಂಪಿಂದ ಶಿವನನರ್ಚಿಸುತ್ತಿಪ್ಪನೊಡಗೂಡಿ. ಆ ಚೋಳದೇಶದ ರಾಜಧಾನಿಯು ಕರಿಕಾಲ ಚೋಳನ ಆಳ್ವಿಕೆಯಲ್ಲಿ ವರ್ಣನೆಗೆ ನಿಲುಕದ ಭೂಮಿ ಎನಿಸಿದ್ದಿತು. ಈ ಊರಿನಲ್ಲಿ ಜಾತಿಯಲ್ಲಿ ಮಾದರ ಕುಲದವನಾದ ಚೆನ್ನನೆಂಬುವವನಿದ್ದನು. ಕುಲದ ನಾಮವು ಅನ್ವರ್ಥವಾಗುವಂತೆ ಮಾದರ ಚೆನ್ನನೆಂಬುದೇ ಅವನ ಹೆಸರಾಗಿತ್ತು. ಅವನೊಬ್ಬ ಮಹಾ ಶಿವಭಕ್ತನಾಗಿದ್ದನು. ಆದರೆ ಅವನ ಭಕ್ತಿಯೂ ಅಪ್ರಕಟಿತವಾದುದು.
ಯಾರಿಗೂ ತಿಳಿಯದಂತಿತ್ತು. ಅವನೊಬ್ಬ ಗುಪ್ತಭಕ್ತನಾಗಿದ್ದನು. ಕರಿಕಾಲಚೋಳ ರಾಜನ ಕುದುರೆಗೆ ಹುಲ್ಲನ್ನು ಕತ್ತರಿಸಿ ತಂದು ಹಾಕುವ, ಮೇವನ್ನು ಪೂರೈಸುವ ಕಾಯಕ ಮಾದರ ಚೆನ್ನನದಾಗಿತ್ತು. ಅವನು ಆ ಕಾರ್ಯ ಮಾಡುತ್ತಿದ್ದನಾದರೂ ಅದಕ್ಕಿಂತಲೂ ಮುಖ್ಯವಾಗಿ ಕಾಯಕದ ಜೊತೆಗೆ ಶಿವನನ್ನು ಅರ್ಚಿಸಿ ಸಂತೋಷಪಡುತ್ತಿದ್ದನು. ಅವನ ವೃತ್ತಿ ಕುದುರೆಗೆ ಹುಲ್ಲು ತರುವುದಾದರೂ ಪ್ರವೃತ್ತಿ ಶಿವಭಕ್ತಿಯಾಗಿತ್ತು. ಅದರಲ್ಲೇ ಅವನಿಗೆ ಸರ್ವಸುಖ ಕಾಣುತ್ತಿತ್ತು. The capital of that Chola country was an indescribable land during the reign of Karikala Chola. In this town, there was a man named Chenna, who belonged to the Madra clan by caste. His name was Madra Chenna, so that the name of the clan would become unworthy. He was a great devotee of Shiva. But his devotion was undisclosed. It seemed that no one knew about it. He was a secret devotee. Madra Chenna was the cartman who cut and brought grass and provided fodder for the horse of the Karikala Chola king. Although he was doing that work, more importantly, he used to worship Shiva and rejoice along with the cartman. Although his profession was to bring grass for the horse, his inclination was Shiva devotion. In that he found all happiness. ಒಳಗೆ ಭಕ್ತಿಯ ತಂಪು, ಹೊದಿಗೆ ಜನ್ಮದ ಸೊಂಪು. ಒಳಗೆ ಮುಕ್ತಿಯ ಗುಂಪು, ಹೊದಿಗೆ ಜಾತಿಯ ಹೆಂಪು. ತಿಲದ ತೈಲದ ತೆರೆ, ಕಾಷ್ಟದಗ್ನಿಯ ತೆರೆದೆ. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ. ಪೆರರಿಯದಂತೊಳಗೆ ಲಿಂಗಾರ್ಚನೆಯಲಿಪ್ಪ, ಆರವಂತೆ ಹೊಳಿಗೆ ಕುಲಧರ್ಮ ಕರ್ಮದೊಳಿಪ್ಪ, ಉದಯ ಸಮಯದೊಳೆದ್ದು ಕಾಂತಾರದೊಳು ಪೊಕ್ಕು. ರಾಗದಿನ್ ನಿರ್ಮಳ ನದಿ ತೀರದೊಳು ಪೊಕ್ಕು. ನುಣ್ಮಳಲ ದಿ ಶೂನ್ಯಟ್ಟೆಯೋಳು ತಳಿರಾಸೆಯಲ್ಲಿ ಹಾಸಿ. ಕಣ್ಮನವನಭವನತ್ತಲೂ ನಿಲ್ಲಿಸಿ ಕನ್ವಯಿಸಿ. ತಂದು ಸಿಂಹಾಸನದ ಮೇಲೆ ಬಿಜೆಂಗೇಯಿಸಿ. ಮಾದರ ಚೆನ್ನನ ಭಕ್ತಿಯ ಸೊಗಸುಗಾರಿಕೆಯನ್ನು ಕವಿ ಈ ಭಾಗದಲ್ಲಿ ವಿವರಿಸುತ್ತಿದ್ದಾನೆ. ಚೆನ್ನನು ಬಡವನಾದರೂ ಅವನೊಳಗೆ ಭಕ್ತಿಯ ತಂಪು ಆವರಿಸಿತ್ತು. ಬದುಕಿನ ಸೊಗಸುಗಾರಿಕೆ, ಮನದೊಳಗೆ ಮುಕ್ತಿಭಾವದ ಸಮೂಹ, ಸಮಾಜದಲ್ಲಿ ಕೀಳು ಜಾತಿಯ ಗುರುತು ಇವೆಲ್ಲವೂ ಅಡಕವಾಗಿದ್ದ ಮಾದರ ಚೆನ್ನನ ಬದುಕು ವಿಶಿಷ್ಟವಾಗಿದ್ದಿತು. ಊರ ಜನರಿಗೆ ಅವನು ಜಾತಿಯಲ್ಲಿ ಕೆಳದರ್ಜೆಯ ಮಾದರ ಚೆನ್ನ ಮಾತ್ರ, ಆದರೆ ಅಂತರಂಗದಲ್ಲಿ ಅವನನ್ನು ಆವರಿಸಿದ್ದ ಶಿವಭಕ್ತಿ ಇತರರಿಗೆ ಗೋಚರಿಸುತ್ತಿರಲಿಲ್ಲ. ಎಳ್ಳಿನೊಳಗೆ ಅಡಕಗೊಂಡಿರುವ ತೈಲದಂತೆಯೂ, ಮರದೊಳಗೆ ಅಡಗಿಕೊಂಡಿರುವ ಬೆಂಕಿಯಂತೆಯೂ, ನೆಲದ ಅಡಿಯಲ್ಲಿ ಹುದುಗಿಕೊಂಡಿರುವ ನಿಧಿಯಂತೆಯೂ ಮಾದರ ಚೆನ್ನನ ಗುಪ್ತಭಕ್ತಿಯು ಇತರರಿಗೆ ಗೋಚರಿಸುತ್ತಿರಲಿಲ್ಲ. ಮನದೊಳಗೆ ಲಿಂಗಾರ್ಚನೆಗೆಯುತ್ತಿದ್ದ ಆತ ಹೊರ ಜಗತ್ತಿಗೆ ಮಾತ್ರ ಕುಲಧರ್ಮವನ್ನು ಪಾಲಿಸುತ್ತಿರುವ ಕರ್ಮಯೋಗಿಯಂತಿದ್ದನು. ಸೂರ್ಯೋದಯದ ಸಮಯದಲ್ಲಿ ಎದ್ದು ಕಾಡಿಗೆ ತೆರಳುತ್ತಿದ್ದ ಮಾದರ ಚೆನ್ನನು ಅತ್ಯಂತ ಪ್ರೀತಿಯಿಂದ ನದೀತೀರದಲ್ಲಿ ನುಣ್ಣನೆಯ ಮರಳಿನ ಮೇಲೆ ಹಸಿರು ಪತ್ರಗಳನ್ನು ಹಾಡುತ್ತಿದ್ದನು. ಕಣ್ಣು ಮನಸ್ಸು ಶಿವನಲ್ಲಿ ನೆಲೆಗೊಳಿಸಿ ಕೈ ಬೀಸಿ ಕರೆದು ಶಿವನನ್ನು ಹಸಿರೆಲೆಯ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಿದ್ದನೆಂದು ಕವಿಯು ವರ್ಣಿಸಿದ್ದಾನೆ. The poet is describing the elegance of Madra Chenna's devotion in this section. Although Chenna was poor, the coolness of devotion permeated him. Madra Chenna's life, which contained elegance of life, a sense of freedom within his mind, and the identity of a low caste in society, was unique. To the people of the village, he was only Madra Chenna, a low caste. But the devotion to Shiva that enveloped him in his inner being was not visible to others. Like the oil contained in sesame seeds, like the fire hidden in a tree, like the treasure buried under the ground, Madra Chenna's secret devotion was not visible to others. He was worshipping the linga within his mind, but to the outside world he was like a karmayogi who followed the clan dharma only. Madra Chenna, who would get up at sunrise and go to the forest, would sing the green leaves on the fine sand on the river bank with great love. The poet describes how he fixed his eyes and mind on Shiva, waved his hands and installed Shiva on a green throne. ಸಂದನಿನ ದೇಹದಿಂದ ಪೂರೈ ಹಾರೈಸಿ. ಪರಿಮಳದ ತಿರುಳಪ ಮೊಲ್ಲೆ ಮಲ್ಲಿಗೆಗಳಿಂ. ಹರವರಿಯ ಕಂಪಿಡುವ ಸಂಪಗೆಯರ್ಗಳಿಂ. ಮರುಗದವನ ಪಚ್ಚೆ ಪಡ್ಡಳಿಯ ಪೂಗಳಿಂ. ಸುರಗಿ ಸುರಹೊನ್ನೆ ಚೆಂಗರಗಿಲೆಯ ಪೊಗಳಿಯೋ. ಸಂಗಡಿಸಿ ಸಿಂಪಡಿಸಿ ಹೋಗಿ ಹೊಲೆಯಾಯಿತು. ಲಿಂಗಪೂಜೆಗಳೊಳಗೆ ಮನವಿಟ್ಟು ಮಿರುತಂ. ಒಂದು ತೃಣಜಾಲಮಂ ಕೊಯತ್ತಿನೊಳು ಹೇಳಿ. ಸಂದ ಪ್ರಳಕಂಗಳಲ್ಲಿ ತನ್ನ ಮೈಯೊಳು ಹೆರೆ. ಮಾದರ ಚೆನ್ನನು ಶಿವನಿಗೆ ಅತ್ಯಂತ ಸ್ನೇಹಭಾವದಿಂದ ಪರಿಮಳ ಬೀರುತ್ತಿರುವ ಮೊಲ್ಲೆ ಮಲ್ಲಿಗೆಗಳನ್ನು, ಸಂಪಗೆ ಹೂಗಳನ್ನು, ಮರುಗ, ಪಚ್ಚೆ, ದವನ, ಕೆಂಪನೆಯ ಜಾಜಿ ಹೀಗೆ ಬಗೆಬಗೆಯ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತಿದ್ದನು.
ಇವುಗಳ ಜೊತೆಗೆ ಸುರಗಿ, ಸುರಹೊನ್ನೆ, ಕೆಂಪು ಕಣಗಿಲೆ ಹೂಗಳನ್ನು ತಂದು ಶಿವಲಿಂಗವನ್ನು ಸಿಂಗರಿಸುತ್ತಿದ್ದನು. ಹೂಗಳ ಹೊರೆಯನ್ನೇ ಶಿವನ ಮೇಲೆ ಹೇರಿ ಮನವಿಟ್ಟು ಲಿಂಗಪೂಜೆಯನ್ನು ಮಾಡುತ್ತಿದ್ದನು. ಆ ನಂತರ ತನ್ನ ನಿತ್ಯ ಕಾಯಕದಂತೆ ಹುಲ್ಲನ್ನು ಕೊಯ್ದು ಹೊರಗಟ್ಟಿ ಎತ್ತಿನ ಮೇಲೆ ಹೇರಿಕೊಂಡು ಮನದಲ್ಲಿ ಶಿವಪೂಜೆಯಿಂದ ಲಭಿಸಿದ ಆನಂದವನ್ನು ತುಂಬಿಕೊಂಡು ಹೊರಡುತ್ತಿದ್ದನು. Madra Chenna, with great affection for Shiva, decorated the Shivalinga with various flowers, such as jasmine, sampage flowers, maruga, emerald, davana, red jaji, etc. Along with these, he would bring red sura flowers and decorate them. He would place the load of flowers on Shiva and perform Linga Puja. After that, as was his daily practice, he would cut grass, roll it out and load it on an ox and leave with his mind filled with the joy he had gained from worshipping Shiva. ನಡೆತಂದು ಚೋಳನ ತುರಂಗ ನಿಳೆದ ಮುಂದೆ ತನೆಯವರ ಪಾದಿಯಲ್ಲಿ ನೂಕಿ ಬರದಿಂದೆ ಬಳಲುತ ಬಂದು ನಿಜವಿಳಿಯದೋಳು ಕುಳ್ಳಿರ್ದ ತೊಳತುಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಇರೆ ಬೋನಮಂ ಪಿಡಿದರಲ್ಲಿ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಲಿಂಗ ಪ್ರಸಾದಮಂ ಸಾದರಂ ಕಳ್ಕೊಂಡು ಜಶೂನ್ಯ ಗಮನಿಬಾನ ನಿಪ್ಪಂ ಸುಖಮನೆಡೆಗೊಂಡು ಈ ತೇಜದೋಳೆಯವತ್ತು ವತ್ಸರಂ ನಡೆಯುತ್ತಿರ ಭೂತಳದೊಳತಿಗೂ ಪೂಂಜೆ ದಲವೇಜುತ್ತಿರ ಹುಲ್ಲುಗಾವಲಿನಿಂದ ಹುಲ್ಲಹೊರೆಯನ್ನು ಹೊತ್ತುಕೊಂಡು ಬಂದ ಮಾದರ ಚೆನ್ನನು ಅದನ್ನು ಕರಿಕಾಲ ಚೋಳನ ಕುದುರೆ ಲಾಯದ ಮುಂದೆ ಹಾಕುತ್ತಿದ್ದನು. ನಂತರ ಬಳಲಿಕೆಯನ್ನು ಅನುಭವಿಸುತ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ಳುವನು. ಕುಳಿತಾಕ್ಷಣ ಅವನ ಮನಸ್ಸು ತಳತಳನೆ ಹೊಳೆಯುತ್ತಿದ್ದ ಶಿವಲಿಂಗವನ್ನೇ ಧ್ಯಾನಿಸುತ್ತಿತ್ತು. ಆ ಹೊತ್ತಿಗೆ ಮಾದರ ಚೆನ್ನನ ಪತ್ನಿಯು ಅವನಿಗೆ ಊಟಕ್ಕೆಂದು ತಂದುಕೊಟ್ಟ ಆಹಾರವನ್ನು ಶಿವ ಕೊಟ್ಟಿದ್ದೆಂಬ ಭಕ್ತಿಭಾವದೊಂದಿಗೆ ಲಿಂಗಕ್ಕೆ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದವೆಂದು ಜಂಗಮಧರ್ಮದಂತೆ ನೀಡುತ್ತಿದ್ದರು. ಕಡುಬಡತನ ಕಾಡುತ್ತಿದ್ದರೂ ಇರುವುದನ್ನೇ ದೇವರು ಕೊಟ್ಟಿದ್ದೆಂಬಂತೆ ಸ್ವೀಕರಿಸುವ ಈ ದಂಪತಿಗಳು ಸುಖವಾಗಿಯೇ ಜೀವನವನ್ನು ನಡೆಸುತ್ತಿದ್ದರು. ಈ ರೀತಿಯಲ್ಲಿ 60 ವರ್ಷಗಳ ಕಾಲ ಮಾದರ ಚೆನ್ನನು ಜೀವನವನ್ನು ಸಾಗಿಸಿದನಂತೆ. Madra Chenna, who had brought a bundle of hay from the pasture, would place it in front of Karikala Chola's stable. Then, feeling exhausted, he would come home and sit down. As soon as he sat down, his mind would meditate on the shining Shivalinga. At that time, Madra Chenna's wife would offer the food that she had brought for him for lunch to the Linga with devotion, believing that it was given to Shiva, and would offer it to the Linga as prasad. Despite being in dire poverty, this couple, who accepted what they had as if it were given by God, lived happily. Madra Chenna lived in this way for 60 years. ಹರನೊಲ್ದು ಚೆನ್ನನನ್ ಮೇರೆವೆನಿ ದರೆಗೆಂದು ಪುರಹರಂ ಸಲೆ ಸಂತಸಂಬಡುತ್ತಿರಲೊಂದು ದಿವಸದೋಳು ಎಂದಿನಂದದೋಳು ಹೊಲನನ್ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಪುಲುಗೊಯ್ದು ಮೈಲನೊಳು ನೆರೆಹಿರೆ ರಾಗದಿಂ ಗಳಗಳನೆ ನಡೆತರುತ್ತಂ ಮೀರೆ ಕಂಪಣದ ತಾಣದೊಳು ಹುಲ್ಲನೊಲವಿನ್ನೂಂಕಿ ಸೊಂಪೆರೆ ಚಿತ್ತಜಾರಿಯ ಚಿತ್ತಮಂ ಸೊಂಕಿ ಮನೆಗೆ ಶೂನ್ಯದನುಮಿಸುತ್ತೆ ಕುಳ್ಳಿರ್ದೂ ನೆನೆವುತ್ತಿರೆ ವನಿತೆ ತಂದ ಶೂನ್ಯ ಬಕ್ಕಳಮಮ್ಮೆಲ್ಲ ನೀವುತ್ತಿರೆ. ಮಾದರ ಚೆನ್ನನ ಭಕ್ತಿಯಿಂದ ಸಂತೋಷಗೊಂಡ ಶಿವನಿಗೆ ಮಾದರ ಚೆನ್ನನ ಗುಪ್ತಭಕ್ತಿಯ ವಿಚಾರವನ್ನು ಲೋಕಕ್ಕೆ ತಿಳಿಯುವಂತೆ ಮಾಡಬೇಕೆಂಬ ಮನಸ್ಸಾಯಿತು. ಒಂದು ದಿನ ಮಾದರ ಚೆನ್ನನು ಎಂದಿನಂತೆಯೇ ಹೊಲಕ್ಕೆ ಹೋಗಿ ನಿತ್ಯದಂತೆ ಶಿವಲಿಂಗ ಪೂಜೆಯನ್ನು ಮಾಡಿ ಹರುಷಪಟ್ಟನು. ನಂತರ ಬೇಗ ಹುಲ್ಲನ್ನು ಕೊಯ್ದು ಹೊರೆಯನ್ನು ಕಟ್ಟಿ ಹೊತ್ತುಕೊಂಡು ಪ್ರೀತಿಯಿಂದಲೇ ತನ್ನ ಕಾಯಕವನ್ನು ಮಾಡುತ್ತಾ ಕುದುರೆಗಳಿಗೆ ಮೇವನ್ನು ಹಾಕುವ ಸ್ಥಳದಲ್ಲಿ ಹುಲ್ಲಿನ ಹೊರೆಯನ್ನು ಹಾಕಿದನು. ಅವನ ಮನಸ್ಸಿನ ತುಂಬಾ ಶಿವನೇ ತುಂಬಿದ್ದನು. ಶಿವನನ್ನೇ ಧ್ಯಾನಿಸುತ್ತಾ ತನ್ನ ಮನೆಗೆ ಬಂದು ಕುಳಿತನು. ಕುಳಿತಲ್ಲಿಯೂ ಅವನ ಮನಸ್ಸು ಶಿವನನ್ನೇ ಸ್ಮರಿಸುತ್ತಿತ್ತು. ಆಗ ಅವನ ಹೆಂಡತಿಯು ಊಟಕ್ಕೆ ರಾಗಿಯ ಗಂಜಿ ಅಂಬಲಿಯನ್ನು ನೀಡಿದಳು. Pleased with Madra Chenna's devotion, Shiva felt the need to make the secret devotion of Madra Chenna known to the world. One day Madra Chenna went to the field as usual, performed the Shivalinga puja as usual and was delighted. Then he quickly cut the grass, tied the load and carried it, and lovingly did his work and placed the load of grass in the place where the horses were fed. His mind was full of Shiva. He came to his house and sat down meditating on Shiva. Even while sitting, his mind was remembering Shiva. Then his wife gave him rice porridge and ambali for food. ಮಧುರಾಮರುಚಿಯಾಹ ಶಿವಲಿಂಗವಂ ತಾಗ ಸುದೆಯ ಕಡುಸವಿಯಿಂದ ನೂರ್ಮಡಿಸಿ ಸವಿಯಾಗ
ಸವಿದು ದಣಿವೇದಿಸದೆ ಗುರುಮೂರ್ತಿಯುರವಣಿಸಿ ಸವಿಸವಿವು ತಂಬಕಳವೆಲ್ಲವಂ ಲವಲವಿಸಿ ಕೊಂಡನೇನೆಂಬೆನ ಚೆನ್ನನೊಡನೊಂದಾಗಿ ಉಂಡನಭವಂ ಸ್ವರ್ಗಮರ್ತ್ಯಕ್ಕೆ ಪೊಸತಾಗಿ ಇರೆ ನಿತ್ಯನೇಮಕ್ಕೆ ಚೋಳರಾಯಂ ಬಂದು ಹರನಾಲಯ ಶೂನ್ಯ ಬೊಕ್ಕು ಕಯುಗಿವುತನ್ನಿಂದು ದೇವಾನ್ನ ದಿವ್ಯಾನ್ನಮೃತಾನ್ನಮಂ ಬಡಿಸಿ ಓವಿ ಸವಿಸಾಲಿಡುವ ಶಾಕಂಗಳು ಬಡಿಸಿ ಸವಿಯಾದ ಮಾವಿನ ಉಪ್ಪಿನಕಾಯಿಯ ಜೊತೆಗೆ ಅಂಬಲಿಯನ್ನು ಶಿವನು ಕುಡಿದು ಆನಂದಿಸುವನು. ಲೋಕಕ್ಕೆ ಇದು ಅಚ್ಚರಿಯ ಸಂಗತಿಯೆಂದು ಕವಿ ಬಣ್ಣಿಸಿರುವನು. ಅಮೃತದಂತಹ ರುಚಿಯ ಅಂಬಲಿಯ ಪರಿಮಳವು ಶಿವಲಿಂಗವನ್ನು ತಾಕಿತು. ಅಂಬಲಿಯ ಅತಿಯಾದ ರುಚಿಯಿಂದಾಗಿ ಶಿವನಿಗೆ ಅದನ್ನು ಸವಿಯುವ ಬಯಕೆ ನೂರಡಿಯಾಯಿತು. ಅವನು ಮನಸಾರೆ ಅಂಬಲಿಯನ್ನು ಚೆನ್ನನೊಡಗೂಡಿ ಸವಿದನಂತೆ. ಇದು ಭೂಲೋಕವೂ ಸ್ವರ್ಗಲೋಕವೂ ಅರಿಯದ ಹೊಸ ಸಂಗತಿಯೆಂಬುದಾಗಿ ಕವಿ ವಿವರಿಸಿದ್ದಾನೆ. ಭಕ್ತನೊಡನೆ ಆಹಾರ ಸ್ವೀಕರಿಸಿದ ದೇವನ ಸಂಗತಿ ಹೊಸತಲ್ಲದೆ ಬೇರೇನು? ಅಷ್ಟರಲ್ಲಿ ರಾಜನಾದ ಕರಿಕಾಲ ಚೋಳನು ತನ್ನ ದಿನನಿತ್ಯದ ಪದ್ಧತಿಯಂತೆ ಶಿವಾಲಯಕ್ಕೆ ಬಂದನು. ಬಂದವನೇ ಶಿವಲಿಂಗಕ್ಕೆ ಭಕ್ತಿಯಿಂದ ಕೈಮುಗಿದು ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸಿದನು. ದೇವಲೋಕದ ದಿವ್ಯಾನ್ನವನ್ನು ಬಡಿಸಿ ಉಪಚರಿಸಿದನು. ಹಲವು ಬಗೆಯ ಸವಿಯ ಭಕ್ಷ್ಯಗಳನ್ನು ರಾಜ ಶಿವನಿಗೆ ಬಡಿಸಲಾರಂಭಿಸಿದನೆಂದು ಕವಿ ವಿವರಿಸಿದ್ದಾನೆ. Shiva drinks and enjoys the delicious mango pickle along with the ambali. The poet describes this as a wonder to the world. The aroma of the ambali, which tasted like nectar, reached the Shivalinga. Due to the excessive taste of the ambali, Shiva felt a strong desire to taste it. He seemed to have tasted the ambali along with the channa. The poet describes this as a new thing that neither the earth nor the heavens knew. What else is new than the fact that the god accepted food with a devotee? Meanwhile, King Karikala Chola came to the Shiva temple as per his daily custom. The one who came folded his hands in devotion to the Shivalinga and offered an offering to Shiva. He served and treated the divine food of the heavens. The poet describes that he started serving many types of delicious food to King Shiva. ಪಪ್ಪಳಂ ಚಿಲುಪಾಲ ಗಟ್ಟಗಳನಲ್ಲಿ ತುಪ್ಪಮಂ ಕೆನೆಮೊಸರ ಸಕ್ಕರೆಯನಲ್ಲಿ ಬಿಡಿಸಿ ಹೆಜಿಸಾರುತಂ ಜವನಿಕೆಯನೋ ಸರಿಸಿ ಮುಡನೆ ಆರೈಕೆಂದು ನಲವಿನ್ ನಮಸ್ಕರಿಸಿ ಹರನಲ್ಲಿ ಏನೋನ್ ಮುಟ್ಟಿದಾರೆಯದಿರೆ ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರ ತೊಟ್ಟಿನ ಜವನಿಕೆಯನೋ ಸರಿಸಿ ಕಾಣುತಂ ಕಟ್ಟೆನಿಂತೆ ಕಾಯಿತೆನು ತಲುರವಣಿಸುತಂ ಕಿತ್ತಲಗುತ್ತಿಕೊಂಡಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ ಬಗೆ ಬಗೆಯ ಪದಾರ್ಥಗಳನ್ನು ನೈವೇದ್ಯಕ್ಕಿರಿಸಿದ ರಾಜನು ನಂತರ ಹಪ್ಪಳವನ್ನು ಬಡಿಸಿದನಂತೆ. ಕೆನೆ ಹಾಲು ತುಂಬಿದ ಮಣ್ಣಿನ ಕುಡಿಕೆಗಳನ್ನು ಇರಿಸಿದನಂತೆ. ಮಾತ್ರವಲ್ಲ, ತುಪ್ಪ, ಕೆನೆ ಮೊಸರು, ಸಕ್ಕರೆಯನ್ನೆಲ್ಲ ಬಡಿಸಿ ಹಿಂದಕ್ಕೆ ಸರಿದು ನಿಂತು ಯಾರೂ ನೋಡಬಾರದೆಂದು ಪರದೆಯನ್ನು ಇಳಿಬಿಟ್ಟು ಶಿವನೇ ಸ್ವೀಕರಿಸು, ಸಮರ್ಪಿಸಿಕೋ ಎಂದು ಪ್ರೀತಿಯಿಂದ ನಮಸ್ಕರಿಸಿ ಭಕ್ತಿಭಾವದಿಂದ ನಿಂತುಕೊಂಡನು. ಶಿವನು ಏನನ್ನೂ ಮುಟ್ಟಲಿಲ್ಲ, ಅದನ್ನು ಪರೀಕ್ಷಿಸದೆ ರುಚಿಯನ್ನು ನೋಡದೆ ಸುಮ್ಮನಿದ್ದನಂತೆ. ಪರದೆಯನ್ನು ಸರಿಸಿ ನೋಡಿ, ಇದೇಕೆ ಶಿವನು ಹೀಗೆ ಮಾಡಿದ ಎಂದು ನೊಂದನು. ತಕ್ಷಣವೇ ಒರೆಯಲ್ಲಿದ್ದ ಕತ್ತಿಯನ್ನೆತ್ತಿಕೊಂಡು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಒತ್ತಿಹಿಡಿದುದನ್ನು ಶಿವನು ನೋಡಿದನಂತೆ. The king, who had offered various kinds of food, then served the palm fruit. He also served earthenware pots filled with cream milk. He also served ghee, curd, and sugar, stood back, lowered the curtain so that no one would see, and bowed lovingly, saying, "O Shiva, accept and offer." He stood there with devotion. Shiva did not touch anything. He did not examine it or taste it, but remained silent. He moved the curtain and wondered why Shiva had done this. Shiva immediately took the sword in its sheath and held it to cut his throat. ಓಹೋ, ವಿಚಾರವಿಲ್ಲದೆ ಇಂತೂ ಮಾಕ್ತರೆ. ಆಹಾ, ನಿಮ್ಮರಸುತನವೆಯಲ್ಲಿ ಮಲ್ಪಾರೆ. ಕಂಡೆಯ ಚೋಳ ನಿನಗಿನಿತು ಸ್ಮರಣೆಯಲ್ಲ, ಉಂಡವ ಚೆನ್ನನೊಡ ನಮಗಿಂದು ಹಸಿವಿಲ್ಲ, ಕೇಳಂಬಕಳದ ಸವಿಯದನೇನೆಂಡೆಫೆಂ ಚೋಳಾದಿಗಳು ಪಡೆಯರೇನೆಂದು ಬಣ್ಣಿಪೆಂ ಎಂದು ಶಿವನಾಲಿ ಶೂನ್ಯ ಗದೊಳು ಪುಗಲು ಕಾಣುತಂ. ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತಂ ಬೆರಗಾಗಿ ಬೆಂಡಾಗಿ ಚೆನ್ನನನ್ ಚಿಂತಿಸುತ್ತ ಕಥೆಗೊಳ್ಳೊಂತುಂಬಲೆ ಎಂದು ಹುರುಡಿಸುತ್ತ. ಕರಿಕಾಲ ಚೋಳನ ಮುಂದೆ ಪ್ರತ್ಯಕ್ಷನಾದ ಶಿವನು ಏನಯ್ಯ ಕರಿಕಾಲ ಚೋಳ ಸ್ವಲ್ಪವೂ ವಿಚಾರ ಮಾಡದೆ ಇಂತಹ ಕೆಲಸಕ್ಕೆ ಮುಂದಾಗುವುದೇ? ನನ್ನಲ್ಲಿಯೂ ನಿನ್ನ ಅರಸುಬುದ್ಧಿಯನ್ನು ತೋರುತ್ತಿರುವೆಯಾ?
ನಿನಗೆ ಸ್ವಲ್ಪವೂ ಸ್ಮರಣೆ ಸಹಿಸಿಕೊಳ್ಳುವ ತಾಳ್ಮೆಯ ಗುಣವಿಲ್ಲವಲ್ಲ. ಇಂದು ನನಗೆ ಹಸಿವಿಲ್ಲ, ಕಾರಣವೆಂದರೆ ನಾನಿಂದು ಚೆನ್ನನೊಡನೆ ಊಟ ಮಾಡಿದೆ. ಅವನೊಡನೆ ಸವಿದ ಅಂಬಲಿಯ ರುಚಿಯನ್ನು ಏನೆಂದು ಬಣ್ಣಿಸಲಿ ಎಂದು ಹೇಳುತ್ತಾ ಶಿವಲಿಂಗದೊಳಗೆ ಐಕ್ಯನಾದನು. ಇದನ್ನು ಚೋಳರಾಜನು ಆಶ್ಚರ್ಯದಿಂದ ನಿಂತು ನೋಡಿದನು. ಬೆಕ್ಕಸಬೆರಗಾಗಿ ನಿಂತ ಚೋಳರಾಜನು ಯಾರು ಈ ಚೆನ್ನ ಎಂದು ಚಿಂತಿಸುತ್ತಿದ್ದನು. ಅಂಬಲಿಯನ್ನು ಈ ರೀತಿ ಶಿವನುಂಡನೆ ಎಂದು ಹೊಟ್ಟೆಕಿಚ್ಚಾಯಿತಂತೆ. Lord Shiva, who appeared before Karikala Chola, said, "Why, Karikala Chola, do you proceed with such a task without any thought? Are you showing your royal intelligence to me too? You have no memory, patience, or forbearance. Today I am not hungry. The reason is that I have just had dinner with Chenna. How can I describe the taste of the ambali I ate with him?" He merged into the Shivalinga. The Chola king stood there in amazement. The Chola king, who was standing there in awe, was wondering who this Chenna was. He was jealous that Ambali was being eaten by Shiva. ಪರಮಂಗೆ ಉಣಲಿತ್ತು ಶರಣನನ್ ನೋಡುವೆಂ. ಹರುಷದಿಂದಾನವರ ಕರುಣಮಂ ಸೂಡುವಂ. ನಡೆದಜೆಯ ದಬ್ಬಸುಕಿ ಕಾಲ್ನಡೆಯೊಳೆ ತರುತ. ಎಡಬಲದ ಮುಕುಟವರ್ಧನರೊಡನೆ ನಡೆತರುತೆ. ಪುರಹರ ಶೂನ್ಯ ಗುಣಲಿತ್ತ ಚೆನ್ನನಂತೋದರೆ. ಗುರುಲಿಂಗದೊಡನುಂಡ ಚೆನ್ನನಂತೋಟೆರೆ. ಎಂದಲ್ಲಿ ಚಿತ್ತದನುತಾಪದೀಂ ಕೇಳುತಂ. ಅಶೂನ್ಯದಲ್ಲಿ ದೆಸೆದೆಸೆಗೆ ದೂತರಂ ಕಳುಪುತಂ. ಚೆನ್ನಯ್ಯನಿಪ್ಪ ಗುಡಿಲಿದೆಯೆಂದು ತೋರುತ್ತಿದೆ. ಚೆನ್ನಯ್ಯನೊಳಗೈದನೆಂದು ನೆರೆ ಹೇಳುತ್ತೀರೆ. ಕರಿಕಾಲ ಚೋಳನಿಗೆ ಪರಶಿವನಿಗೆ ಊಟ ಮಾಡಿಸಿದ ಮಹಾಶಿವಶರಣನಾದ ಚೆನ್ನನನ್ನು ನೋಡಬೇಕೆನಿಸಿತು. ಅವನನ್ನು ನೋಡಿ ಪಾವನನಾಗಬೇಕೆಂದಾತ ಎಂದು ಬರಿಗಾಲಿನಲ್ಲಿ ನಡೆದು ಅರಿಯದವ ಅಂದು ನಡೆದುಕೊಂಡೇ ಹೊರಟನಂತೆ. ಅವನ ಎಡಬಲದಲ್ಲಿ ಅವನ ಪರಿವಾರವಿತ್ತು. ಸಿಕ್ಕವರನ್ನೆಲ್ಲ ಶಿವಲಿಂಗದೊಡನೆ ಊಟ ಮಾಡಿದ ಚೆನ್ನನನ್ನು ತೋರುವಿರ ಎಂದು ಕೇಳುತ್ತಾ ಮನದಲ್ಲೇ ಅನುತಾಪ ಮಾಡುತ್ತಾ ಸಿಕ್ಕ ಕಡೆ ಹುಡುಕುವಂತೆ ತನ್ನ ದೂತರನ್ನು ಅಟ್ಟುತ್ತಾ ಬರುತ್ತಿರುವಾಗ ಇದೇ ಚೆನ್ನನ ಗುಡಿಸಲೆಂದೂ ಚೆನ್ನ ಒಳಗಿರುವನೆಂದೂ ಚೆನ್ನನ ನೆರೆಮನೆಯವರು ರಾಜನಿಗೆ ಚೆನ್ನನ ಮನೆಯನ್ನು ತೋರಿದರು. Karikala Chola wanted to see Chenna, the great Shiva devotee who had fed Lord Shiva. Seeing him, he wanted to become pure, and he set off on that day, as if he had never walked barefoot before. His entourage was on his left and right. He asked everyone he met, "Have you seen Chenna, who ate with the Shivalinga?" Feeling remorse in his heart, he sent his messengers to search everywhere he could. When Chenna's neighbors showed the king Chenna's house, saying, "This is Chenna's hut, and Chenna is inside." ಒಳಗೆ ಚೆನ್ನಯ್ಯ ನೆರೆ ಕಂದುತಂ ಕುಂದುತ. ತಿಳಿವುಡರಿದೇನೆಂದು ಕೋಡುತಂ ಬಾಡುತಂ. ಅರಮನೆಯ ಚಾರರೇಖಾನೇಕ ಶಂಕರ. ಆರಸನೇಶನ್ನ ಮನೆಯೇಕೆ ಶಿಶಿಶೇಖರ. ಭಕ್ತನೆಂದರಿಯದಿರ್ದೊಡೆ ಲೇಸು ಬದುಕುವೆನ್. ಭಕ್ತನೆಂದರಿದ ಬಳಿಕಾನೆಂತು ಬದುಕುವನ್. ಎನುತಮಿತಲಲ್ಲಿ ಗುಡಿಲು ಸುತ್ತಿಮುತ್ತು. ತನಗೆ ಜಯ ಜಿಯ ಎನ್ನುತ್ತ ಕೈಯುಗಿವುತ್ತ ಇರೆ ಚೋಳರಾಜನತಿ ಭಕ್ತಿಯಿಂದ ಬರುತ್ತಿರ್ತ ನರರೆ ಸಮಜ್ಞಾನಿ ಸತ್ಯನಿಧಿ ಬರುತ್ತಿರ್ತ. ರಾಜನು ತನ್ನ ಪರಿವಾರದೊಡನೆ ತನ್ನ ಗುಡಿಸಲಿನ ಬಳಿಗೆ ಬರುತ್ತಿರುವುದನ್ನು ಕಂಡು ಮಾದರ ಚೆನ್ನನಿಗೆ ಅಳುಕಾಯಿತು. ದೊರೆಯೇಕೆ ಬರುತ್ತಿರುವನೆಂಬುದು ತಿಳಿಯದೆ ಮನದಲ್ಲೇ ಚಡಪಡಿಸುವಂತಾಯಿತು. ಮನಸ್ಸಿನಲ್ಲೇ ದೇವರಿಗೆ ಅರಮನೆಯಲ್ಲಿರಬೇಕಾದ ದೊರೆಯು ತನ್ನ ಗುಡಿಸಲಿಗೆ ಬರುತ್ತಿರುವುದೇಕೆ ಶಶಿಶೇಖರನೇ ಎಂದು ಚಿಂತಿಸುತ್ತಿದ್ದನು. ಚೆನ್ನನಿಗೆ ತಾನು ಶಿವನ ಭಕ್ತನೆಂಬ ವಿಚಾರ ಯಾರಿಗೂ ತಿಳಿಯದಿದ್ದರೆ ಸಾಕೆನಿಸಿತು. ತಾನು ಭಕ್ತನೆಂಬ ವಿಚಾರವನ್ನು ಅವನು ಗೌಪ್ಯವಾಗಿರಿಸಿಕೊಂಡಿದ್ದನು. ಈಗ ತನ್ನ ಭಕ್ತಿಯ ವಿಚಾರ ಜಗತ್ತಿಗೆ ತಿಳಿದ ಮೇಲೆ ತಾನು ಬದುಕುವುದು ಹೇಗೆಂದು ಅವನು ಪರಿತಪಿಸಿದನು. ಹೀಗೆ ಚಿಂತಿಸುತ್ತಾ ತನ್ನ ಗುಡಿಸಲಿನ ಒಳಗೆಲ್ಲಾ ಶತಪಥ ತಿರುಗಾಡತೊಡಗಿದನು. ಮನದಲ್ಲೇ ಶಿವನಿಗೆ ಕೈಮುಗಿದು ಕಾಪಾಡು ಸ್ವಾಮಿ ತಂದೆ ಎಂದುಕೊಳ್ಳುತ್ತಿರುವಾಗ ಹೊರಗಡೆ ಜನರೆಲ್ಲ ಚೆನ್ನನಿಗೆ ಜಯಕಾರವನ್ನು ಮಾಡುತ್ತಿರಲು ಚೋಳರಾಜನು ಅತಿಭಕ್ತಿ ಭಾವದಿಂದ ಸಮ್ಯಜ್ಞಾನಿಯಾದ ಸತ್ಯನಿಧಿ ಬರುವಂತೆ ಚೆನ್ನಯ್ಯನ ಗುಡಿಸಲಿನ ಸಮೀಪಕ್ಕೆ ಬಂದನು. Seeing the king and his entourage approaching his hut, Madra Chenna started crying. Not knowing why the king was coming, he started to feel agitated in his mind. In his mind, he was thinking, why is the king who is needed in the palace by God coming to his hut, Shashishekhara? Chenna thought that it was enough if no one knew about his devotion to Shiva. He had kept the idea of being a devotee a secret. Now that the world knew about his devotion, he was regretful. Thinking like this, he started walking around the inside of his hut. While he was thinking, "Protect me,"
Lord, Father, he clasped his hands in his mind. While everyone outside was celebrating Chenna's victory, the Chola king approached Chenna's hut with great devotion, hoping that Satyanidhi, the fully enlightened one, would come. The Chola king, who had come in a hurry, immediately saw Madra Chenna, who had received the title of Ganesha by the grace of Shiva, and immediately prostrated himself at his feet. He also bowed down to his eyes with devotion, pressing the dust of Chenna's feet. He held Chenna's feet tightly with both his hands and said that he would not let go of his feet. Madra Chenna was very embarrassed because the Chola king had come suddenly and was doing this. He asked the Chola king, "O Chola king, you, born in the Surkula, will you come to my hut, born in the lowly Madra clan? Will you hold my feet?" When Chenna asked about the arrival of the Chola king, the son of Ravikuldara, at my house in a low caste, the Chola king replied, "Of God, the clan of those who have worshipped Shiva is the good clan, the truly great clan. The caste of those who have worshipped the glorious Shiva is the pure caste. I am not equal to you, who have eaten with Shiva. My head is not equal to your slippers, the omniscient one who has worshipped Shiva. Therefore, I will not live without your feet. Should I go to hell without the idol of Shiva?" he exclaimed. He also made Mother Chenna sit on an elephant, sang and praised the fame of Mother Chenna, and ordered him to spread it throughout the village. After reaching the temple of Shiva, he himself approached the elephant on which Mother Chenna was sitting with great friendliness.